ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ಟೈಮ್ ಬಂದು 3 ಗಂಟೆ 2:15 ಆಗಿದೆ. 3 ಗಂಟೆಗೆ ಫಿಲಮ್ಗೆ ಹೊರಟಿದ್ದೀವಿ. ಈಗ ನಮ್ಮನೆ ಕ್ವಾರ್ಟರ್ಸ್ ಹತ್ರ ಇವಾಗ ನಮಗೆ ಎಲ್ಲ ಬಟ್ಟೆ ಒಣಗೋಕ್ಕೆ ಅಂತೇಳಿ ಕಂಬಗಳು ನೆಡಕ್ಕೆ ಬಂದಿದ್ದರು. ಅದಾದಮೇಲೆ ನಾವು ಇವಾಗ ಹೋಗ್ತಾಯಿದ್ವಿ ಮೂವಿ ನೋಡೋದಕ್ಕೆ. ಸಯ್ಯಾರ ಮೂವಿ ಹಾಕಿದ್ದಾರೆ. ನಮ್ಮನೆ ಹತ್ರ ಇದೆ, ಹತ್ರ ಒಳಗಡೆ ಕ್ವಾರ್ಟರ್ಸ್ ಒಳಗೆ ಇರೋದು. ಗಾಡಿನ ಪಾರ್ಕ್ ಮಾಡಿ ಮೂವಿ ಹತ್ರ ಹೋಗ್ತಾಯಿದ್ದೆ, ಥಿಯೇಟ್ರ್ ಹತ್ರ. ನನ್ನ ದೊಡ್ಡ ಮಗ ಬಂದು ಋತ್ವಿಕ್ಕು ನಂಬರ್ ಹಾಕ್ಸ್ಕೊಬರಕ್ಕೆ ಹೋಗಿದ್ದ. ಇವತ್ತು ಮೂವಿ ಥಿಯೇಟ್ರ್ ಫುಲ್ ಇದೆ. ಇಷ್ಟೊಂದು ಜನ ಯಾವತ್ತೂ ಇರೋದಿಲ್ಲ. ಈ ಸತಿ ತುಂಬ ಜನ ಇದ್ದಾರೆ. ಇದು ಹೊಸ ಫಿಲಮ್ಮು, ಚೆನ್ನಾಗಿದೆ ಫಿಲಮ್ಮು ಅಂತೇಳಿ. ಇವತ್ತು ಫುಲ್ ಮೂವಿ ರಶ್ ಇತ್ತು. ಒಳಗಡೆ ಸೀಟೆಲ್ಲ ಫುಲ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮೂವಿ ನೋಡ್ಕೊಂಡು ನಾನು ನನ್ನ ಮಗ ನಡ್ಕೊಂಡೇ ಬಂದ್ವಿ. ಏಕೆಂದರೆ ಎ ಸಿ ರಿಪೇರಿ ಮಾಡೋದ್ರಿಂದ ಬರೋಣಕ್ಕೆ ಬಂದಿದ್ದರು ನಮ್ಮದ್ರಲ್ಲಿ. ಅದರಲ್ಲಿ ಗ್ಯಾಸ್ ಏನೋ ಖಾಲಿಯಾಗಿತ್ತು ಅಂತೇಳಿ ಅದಕ್ಕೇ ನನ್ನ ಚಿಕ್ಕ ಮಗ ನಮ್ಮ ಯಜಮಾನ್ರು ಮನೆಗೆ ಬಂದಿದ್ದರು. ನಾನು ಮನೆಗೆ ಇವಾಗ ನಡ್ಕೊಂಬಂದೆ. ಅಷ್ಟೊತ್ತಿಗೆ ಎ ಸಿ ಅವರು ಅವ್ರ ಕೆಲಸ ರಿಪೇರಿ ಮಾಡ್ತಾಯಿದ್ರು, ಗ್ಯಾಸ್ ತುಂಬಿಸ್ತಾಯಿದ್ರು. ಎ ಸಿ ರಿಪೇರಿ ಮಾಡೋರಿಗೆ ಕಾಫಿ ಮಾಡಿಕೊಟ್ಟೆ ಮತ್ತು ಬಿಸ್ಕೆಟ್ ಕೊಟ್ವಿ. ಅವರು ಅದನ್ನೆಲ್ಲ ಫಿಕ್ಸ್ ಮಾಡಾದಮೇಲೆ ಸ್ವಿಚ್ ಬೋರ್ಡು ಸ್ವಲ್ಪ ಲೂಸ್ ಆಯಿತು ಅಂತ ಅದನ್ನು ಕೂಡ ಟೈಟ್ ಮಾಡ್ತಾಯಿದ್ರು. ಕಾಫಿ ಎಲ್ಲ ಕುಡಿದು ಅವರು ಹೊರಟರು. ನಾವು ಸ್ವಲ್ಪ ತರಕಾರಿ ಎಲ್ಲ ತರೋಣ ಅಂತೇಳಿ ಈಗ ಕೋಟ್ಲ ಮಾರ್ಕೆಟಿಗೆ ಹೋಗ್ತಾಯಿದ್ದೀವಿ. ನಮ್ಗೆ ಹತ್ರ ಇರೋದು ಇದೊಂದೇ ಮಾರ್ಕೆಟು. ಇಲ್ಲಾಂದರೆ ಬೇರೆ ಮಾರ್ಕೆಟ್ ತುಂಬ ಇದ್ದಾವೆ, ಆದರೆ ನಮಗೂ ದೂರ ಆಗುತ್ತೆ ಅಂತೇಳಿ ಇಲ್ಲೇ ಬರ್ತೀವಿ. ಇಲ್ಲಿ ಸಂಜೆ ಟೈಮಲ್ಲಿ ಯಾವಾಗೂ ನೀವು ಬಂದರೆ ಇದೇ ಥರನೇ ಇರುತ್ತೆ. ಟೊಮೊಟೊ ಬಂದು 80 ರೂಪಾಯಿ ಕೆಜಿ ಅಂತ. ಇವಾಗ ತುಂಬ ರೇಟ್ ಆಗಿಬಿಟ್ಟಿದೆ ಟೊಮೊಟೊದು. 1 kg ಟೊಮೊಟೊ ತೊಗೊಂಡು ಅಲ್ಲಿಂದ ನಾವು ನನಗೆ ಸ್ವಲ್ಪ ತೊಗರಿಬೇಳೆ ಬೇಕಾಗಿತ್ತು,